ಬಿಸಿ ಇದೆ, ನನ್ಗೆ ತಣ್ಣಗಿರೋ ನೀರ್ ಬೇಕು. ನಿನ್ಗೊಂದ್ ವಿಷಯ ಗೊತ್ತಾ, ನಾನಿವತ್ತು ಪಿಂಕಿ ಮನೆಗೆ ಹೋಗಿದ್ದೆ ಅಲ್ವಾ, ಅವ್ರಪ್ಪ ಹೊಸ ಫ್ರಿಡ್ಜ್ ತಂದಿದ್ದಾರೆ. ಅಲ್ಲಿ ನಾನು ಎಷ್ಟು ತಣ್ಣಗಿರೋ ನೀರ್ ಕುಡ್ದೆ ಗೊತ್ತಾ, ಎಷ್ಟು ತಣ್ಣಗಿತ್ತಂತ ಹೇಳಕ್ಕಾಗಲ್ಲ. ಪಿಂಕಿ ಮಗಳೇ, ನಾನು ಅಪ್ಪ ಅಷ್ಟು ಸಂಪಾದನೆನೂ ಮಾಡ್ತಿಲ್ಲ ಅಂತ ನಿನ್ಗೆ ಅರ್ಥ ಆಗುತ್ತಲ್ವಾ? ಮತ್ತೆ ನಿನ್ಗೆ ತಣ್ಣಗಿರೋ ನೀರ್ ಬೇಕಾ? ಕೆಲ್ಸ ಮುಗಿಸ್ಕೊಂಡ್ ಬರೋವಾಗ ನಿನ್ಗೋಸ್ಕರ ಮಡಿಕೆ ತರ್ತೀನಿ, ಅದ್ರಲ್ಲಿ ನೀರ್ ಹಾಕೊಂಡ್ ಕುಡಿದ್ರೆ ತಣ್ಣಗಿರುತ್ತೆ. ಮತ್ತೆ ಚಪಾತಿ ಮಾಡಿಟ್ಟಿದ್ದೀನಿ, ತಿನ್ಬಿಡು. ಅಮ್ಮ, ಕರೆಂಟ್ ಸಹ ಇಲ್ಲ ಅಮ್ಮ, ತುಂಬಾನೇ ಬಿಸಿಯಾಗಿರುತ್ತೆ. ನಾನ್ ನಿನ್ ಜೊತೆ ಏನು ಕೆಲ್ಸಕ್ ಬರ್ಲಾ? ಅಲ್ಲೇ ಆದ್ರೂ ಸ್ವಲ್ಪ ತಣ್ಣಗಿರುತ್ತಲ್ವಾ? ಸರಿ ಆಯ್ತು ಬಾ, ಆದ್ರೆ ಅಲ್ಲಿ ಸೈಲೆಂಟಾಗಿ ಕುತ್ಕೋಬೇಕು, ಇಲ್ಲಾಂದ್ರೆ ಓನರ್ ಬೈತಾರೆ. ಸರಿ ಅಮ್ಮ, ನಾನು ಸೈಲೆಂಟಾಗಿ ಕುತ್ಕೋತೀನಿ. ಪಿಂಕಿ ಅವರಮ್ಮ ಮನೆ ಕೆಲ್ಸ ಮಾಡ್ತಿರ್ತಾರೆ, ಅವ್ರಪ್ಪ ಕೂಲಿ ಕೆಲ್ಸ ಮಾಡ್ತಿರ್ತಾರೆ. ಬಿಸಿಲ್ ಕಾಲ ಬಂದ್ಬಿಟ್ರೆ ಕಷ್ಟ ಕಾಲ ಶುರುವಾದಂಗೆ, ಅದು ಬಡವರ್ಗೆ. ಯಾವಾಗಿನ ತರನೇ ಈ ಸಲನು ತುಂಬಾ ಬಿಸಿಲು ಜಾಸ್ತಿ ಇತ್ತು. ಅಮ್ಮನ್ ಜೊತೆ ಕೆಲ್ಸಕ್ಕಾದ್ರೂ ಹೋದ್ರೆ ಸ್ವಲ್ಪ ತಣ್ಣಗಿರತ್ತೆ ಅಂತ ಅಮ್ಮನ್ ಜೊತೆ ಕೆಲ್ಸಕ್ ಹೋಗ್ತೀನಿ ಅಂತ ಕೆಲ್ಸಕ್ ಹೋಗ್ತಾಳ. ಅರಿ ಶಾರದಾ, ಪಿಂಕಿನ್ ಕರ್ಕೊಂಡ್ ಬಂದಿದ್ಯಾ? ಏನಾಯ್ತು? ಏನಿಲ್ಲ ಅಮ್ಮ, ಬರ್ತೀನಿ ಅಂತ ಪಾಪ ಆಟ ಮಾಡಿದ್ಲು, ಅದಕ್ಕೆ ಬೇಡ ಅಂದ್ರೂ ಕೇಳಿಲ್ಲ. ಸರಿ ಆಯ್ತು ಬಿಡು, ಬಂದಿರೋದ್ ಬಂದಿದ್ದಾಳೆ. ಸರಿ ಆಯ್ತು, ನಿನ್ ಕೆಲ್ಸ ಹೋಗಿ ನೀನ್ ಮುಗ್ಸು. ಸರಿ ಪಿಂಕಿ, ನೀನ್ ನನ್ ಜೊತೆ ಬಾ, ಅಲ್ಲಿ ಗುಡ್ಸ್ಬಿಟ್ಟು ಇನ್ನ ಸ್ವಲ್ಪ ಕೆಲ್ಸ ಎಲ್ಲ ಇದೆ, ಅದನ್ನ ಅಲ್ಲಿ ಮುಗಿಸ್ಬಿಡು. ನನ್ಗದು ಮಾಡಕ್ ಬರಲ್ಲ. ಓ ನೋ, ಏನಿದು ಇಷ್ಟು ಬಿಸಿಲಾಗಿದೆ? ಓ ಅಮ್ಮ, ನೀವು ಇಲ್ಲೇನ್ ಮಾಡ್ತಿದ್ದೀರಮ್ಮ? ಪ್ರಿಯಾ ಮಗಳೇ, ನೀನ್ ಯಾಕೆ ಇಲ್ಲಿ ಬಂದೆ? ಹೋಗು, ರೂಮಲ್ಲಿ ಎಸಿ ಹಾಕೊಂಡ್ ಕೂತ್ಕೋ, ಮತ್ತೆ ಐಸ್ ಕ್ರೀಮ್ ಒಳಗಡೆ ಹೋಗ್ತೀನೋ. ಎಷ್ಟೆಲ್ಲ ಹೇಳ್ಬೇಕು ನಾನ್ ನಿನ್ಗೆ, ಕೆಲ್ಸದವ್ರ ಮುಂದೆ ಎಲ್ಲ ಈ ತರ ಏನು ತಿನ್ಬೇಡ ಅಂತ, ಅವರಿಂದ ದೃಷ್ಟಿ ಆಗುತ್ತೆ. ಬೇಗ ಹೋಗು, ಇಲ್ಲಾಂದ್ರೆ ಮಧ್ಯಾಹ್ನದ ಬಿಸಿಲು ಬರುತ್ತೆ. ಪಿಂಕಿಗೆ ಕೆಲ್ಸ ಹೇಳ್ಬರ್ತೀನಿ, ನೀನು ಎಸಿ ರೂಮಲ್ಲಿ ಎಸಿ ಆನ್ ಮಾಡಿ ರೂಮ್ ಕೂಲ್ ಮಾಡು. ಓಕೆ ಅಮ್ಮ. ವಾವ್, ಐಸ್ ಕ್ರೀಮ್ ಟೇಸ್ಟಿ ಆಗಿದೆ. ನಾನೀಗ ಇದನ್ನ ತಿನ್ಕೊಂಡು ಟಿವಿಯಲ್ಲಿ ಫೇವ್ರೆಟ್ ಶೋ ನೋಡ್ತೀನಿ. ಅಯ್ಯೋ ಏನಪ್ಪ ಈ ಬಿಸಿಲು ಇಷ್ಟಿದೆ, ಮೈಯೆಲ್ಲ ಸುಡ್ತಿದೆ. ಸರಿ ಪಿಂಕಿ, ನಾನ್ ಹೇಳಿದ ಕೆಲ್ಸ ಎಲ್ಲ ಕರೆಕ್ಟಾಗಿ ಮುಗ್ಸು. ಸರಿ, ನಾನ್ ಬರ್ತೀನಿ, ಈ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ. ಪಿಂಕಿನ ಕಣ್ಣಲ್ಲಿ ನೀರ್ ಬರುತ್ತೆ. ಫ್ಯಾನ್ ಕೆಳಗಡೆ ಸ್ವಲ್ಪ ತಣ್ಣಗಿರುತ್ತೆ ಅಂತ ಬರ್ತಾಳೆ. ಆದ್ರೆ ಆ ಮನೆ ಓನರ್ ಕೆಲ್ಸ ಕೊಡ್ತಾರೆ. ಪಾಪ ಅವಳು ಕಷ್ಟಪಟ್ಟು ಮಾಡ್ತಾ ಇರ್ತಾಳೆ, ಅದು ಬಿಸಿಲಲ್ಲಿ. ಆಗ ಶಾರದಾ ಬರ್ತಾಳೆ. ಪಿಂಕಿ ಕೊಡು, ನಾನ್ ಗುಡಿಸ್ತೀನಿ, ಹೋಗು, ನೀನ್ ಹೋಗಿ ಅಲ್ಲಿ ಕುತ್ಕೋ, ಆಯ್ತಾ? ಹೋಗು ಮಗ್ಲೆ. ಅಮ್ಮ ಹೋಗಿ ನಾನ್ ಫ್ಯಾನ್ ಕೆಳಗಡೆ ಕುತ್ಕೊಳ್ಳ, ಇಲ್ಲಿ ತುಂಬಾ ಬಿಸಿಲಾಗಿದೆ. ಸರಿ ಆಯ್ತು, ನಾನು ಕೆಳಗಡೆ ಗುಡಿಸಿ ಮನೆ ಒರ್ಸ್ಬಿಟ್ ಬಂದಿದ್ದೀನಿ, ಆಯ್ತಾ? ಅದಕ್ಕೆ ಫ್ಯಾನು ಆನ್ ಮಾಡಿದೀನಿ, ಸ್ವಲ್ಪ ನೀನು ಹೋಗಿ ಕುತ್ಕೋ. ಅಷ್ಟರಲ್ಲಿ ಮನೆನೂ ಪಿಂಕಿ ಕೆಳಗಡೆ ಹೋಗಿ ಹಾಲಲ್ಲಿ ಕುತ್ಕೋತಾಳೆ. ಆಗ ಓನರ್ ಫ್ರಿಜ್ಜಿಂದ ಮಾವಿನಕಾಯಿ ತೆಗೆದು ಈಗಂತಾಳೆ. ಪಿಂಕಿ, ಒಂದ್ ನಿಮಿಷ ಇಲ್ಲಿ ಬಾಮ. ಐ, ಓನರ್ ನನ್ನ ಮಾವಿನಕಾಯಿ ತಿನ್ನಕ್ ಕರಿತಿದ್ದಾರೆ ಅನ್ಸುತ್ತೆ, ತುಂಬಾ ದಿನ ಆಯ್ತು ಮಾವಿನಕಾಯಿ ತಿಂದು. ಹೇಳಿ, ನೀವು ಕರೆದ್ರಾ? ಯಾರು ಇಲ್ದೇ ಇರುವಾಗ ಫ್ಯಾನ್ ಯಾಕೆ ಹಾಕ್ತೀರಾ? ಏನಿದು? ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಅದು ಅಲ್ಲದೆ ಬಿಸಿಲು ಕಾಲದಲ್ಲಿ ನಾವ್ ಯಾವಾಗ್ಲೂ ಫ್ಯಾನ್ ಹಾಕಿರ್ತೀವಿ. ನೀನ್ ಇವಾಗ ಯಾರು ಇಲ್ದೇ ಇರುವಾಗ ಹಾಕಿದ್ರೆ ಆ ಕರೆಂಟ್ ಬಿಲ್ ಎಲ್ಲ ನಾವ್ ಹೆಂಗ್ ಕಟ್ಟೋದು? ನಿನಗೆ ಇದೆಲ್ಲ ಏನೂ ಇಲ್ಲ ಬಿಡು, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಅಮ್ಮ, ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡ್ ಬಂದ್ ಕೊಡು, ನಾನು ಎಸಿ ಆನ್ ಮಾಡಿದೀನಿ. ರೂಮ್ ಶಿಮ್ಲಾದಲ್ಲಿರೋ ತರ ಇದೆ ಅಮ್ಮ, ತುಂಬಾ ತಣ್ಣಗಿದೆ. ಬೇಗ ಬಾಮ, ಕುಡಿದು ಮಲ್ಕೊಳ್ಳೋಣ. ನಾನು ಅಲ್ಮಾರಿಯಲ್ಲಿಟ್ಟಿದ್ದೆ. ಸರಿ ತಗೋ. ಓನರ್ ಅಮ್ಮ, ನಾವು ಹೋಗ್ಬರ್ಲಾ? ಶಾರದಾ ಪಿಂಕಿ ಜೊತೆ ಮನೆಗೆ ಹೋಗ್ತಿರ್ತಾಳೆ. ಪಾಪ ಪಿಂಕಿ ಮುಖ ತುಂಬಾ ಸಪ್ಪಗಿರುತ್ತೆ. ಅದನ್ನ ನೋಡಿ ಅಮ್ಮನ್ಗೆ ಎಲ್ಲ ಅರ್ಥ ಆಗತ್ತೆ. ಪಿಂಕಿ, ನಾನ್ ನಿನ್ಗೆ ಕೋಲಾ ಇಸ್ಕೊಡ್ತೀನಿ. ಈ ಸಮರಲ್ಲಿ ತಿಂದ್ರೆ ತುಂಬಾ ತಣ್ಣಗಿರತ್ತೆ, ತಿಂತೀಯಾ? ಚೆನ್ನಾಗಿರುತ್ತೆ. ಹಾ ಅಮ್ಮ, ನನ್ಗೂ ಬೇಕು. ಈ ಕೋಲಾ ತಿಂದ್ರೆ ಸೂಪರ್ ಆಗಿರುತ್ತೆ. ಅಣ್ಣ, ನನ್ಗೆ ಸ್ವಲ್ಪ ಚಟ್ಪಟ್ ಎಲ್ಲ ಹಾಕೊಡಿ. ನೀನು ತಿನ್ನಮ್ಮ. ಹಾ, ನಾನು ತಿಂತೀನಿ, ಸರಿನಾ? ಅಣ್ಣ, ಇನ್ನೊಂದ್ ಹಾಕಿ. ಹೆಂಗೋ ಮಗು ಮುಖದಲ್ಲಿ ನಗು ಬಂತು. ಓನರ್ ಮನೆಗ್ ಬಂದು ಪಾಪ ತುಂಬಾನೇ ಸಪ್ಪಗಾಗ್ಬಿಟ್ಲು ಮಗಳು. ಮಾರನೇ ದಿನ ಶಾರದಾ ಕೆಲ್ಸಕ್ ಹೋಗ್ತಾಳೆ. ನೋಡು, ಫ್ಯಾನ್ ಹಾಕಿ ಮನೆ ಒರ್ಸೋದೇನ್ ಬೇಕಾಗಿಲ್ಲ, ಹಂಗೆ ಡ್ರೈ ಆಗ್ಬಿಡುತ್ತೆ. ಸರಿ ಅಮ್ಮ, ಆಯ್ತು, ಹಂಗೆ ಮಾಡ್ತೀನಿ. ಬೇಡ ಅಂತ ಹೇಳಿದ್ರೆ ಮಾತ್ರ ಕೇಳ್ತಾಳೆ, ಇಲ್ಲ ಅಂದ್ರೆ ಅವಳಿಗೇನ್ ಬಂತು? ಫ್ಯಾನ್ ಹಾಕ್ಬಿಟ್ಟು ಇಲ್ಲಿಂದ ಹೋಗ್ಬಿಡ್ತಾಳೆ. ಅರೇ ದೇವ್ರೇ, ನನ್ ಸತ್ತೋದೆ, ಯಾರಾದ್ರೂ ಕಾಪಾಡಿ. ಅರೆ, ಇದು ಓನರ್ ಅಮ್ಮನ್ ವಾಯ್ಸ್ ಅಲ್ವಾ? ಏನಾಯ್ತಮ್ಮ? ಅರೆ ದೇವ್ರೆ, ಏನಿದು? ಓನರ್ ಅಮ್ಮ ಹಿಂಗ್ ಬಿದ್ಬಿಟ್ರು. ಅಯ್ಯೋ, ಇವ್ರ ಗಂಡನ್ ನಂಬರ್ ಕೂಡ ಇಲ್ವೇ? ಏನ್ ಮಾಡುದು? ಸರಿ ಆಯ್ತು, ನಾನೇ ಕರ್ಕೊಂಡ್ ಹೋಗ್ತೀನಿ ಡಾಕ್ಟರ್ ಹತ್ರ. ಹಂಗಂತ ಯೋಚನೆ ಮಾಡಿ ಆಟೋನ ಕರೆದು ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋಗ್ತಾಳೆ. ತಲೆ ಬಿಸಿ ಆಗುವಂತದ್ದೇನಿಲ್ಲ, ಸಡನ್ ಆಗಿ ಬಿದ್ರಲ್ಲ, ಹಾಗಾಗಿ ಪ್ರಜ್ಞೆ ತಪ್ಪಿದೆ ಅಷ್ಟೇ, ಸರಿ ಆಗ್ತಾರೆ ಬಿಡಿ. ಅರ್ಥ ಆಗಿಲ್ಲ, ಹೆಂಗೋ ನೀರ್ ಮೇಲೆ ಕಾಲಿಟ್ಟು ಬಿದ್ಬಿಟ್ಟೆ ಅಂತ ಅನ್ಸುತ್ತೆ ನನ್ಗೆ. ನೀನ್ ಕರ್ಕೊಂಡ್ ಬಂದಿದ್ಯಾ? ಮತ್ತೆ ನೀನ್ ಅವಾಗ್ಲೇ ಮನೆಗೆ ಹೋಗಿಲ್ವಾ? ಇಲ್ಲ ಅಮ್ಮ, ನಾನು ಸ್ಟೆಪ್ಸ್ ನ ಒರೆಸೋದು ಮರ್ತೋಗ್ಬಿಟ್ಟೆ, ಅದಕ್ಕೆ.
ಸ್ಟೆಪ್ಸ್ ಎಲ್ಲ ಒರೆಸ್ಕೊಂಡು ಈ ಕಡೆ ಕೆಳಗಡೆ ಇಳಿದು ಬರ್ತಿದ್ದೆ. ಆಗ ನಾನು ನಿಮ್ಮನ್ನ ಅಲ್ಲಿ ನೋಡ್ದೆ ಅಮ್ಮ. ತಕೊಳ್ಳಿ ಈ ಔಷಧಿ ಎಲ್ಲ, ಇದನ್ನ ನೀವು ತಕೊಳ್ಳಿ. ಶಾರದಾ ಅವ್ರ ಓನರ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ತಪ್ಪು ನಂದೇ ಆಗಿತ್ತು, ಫ್ಯಾನ್ ಹಾಕ್ಬೇಡ ಅಂತ ನಾನೇ ಹೇಳಿದ್ದು. ಬೇಡಿ ಅಮ್ಮವ್ರೆ, ನಿಮ್ಗೋಸ್ಕರ ಲೆಮನ್ ಜ್ಯೂಸ್ ಮಾಡ್ತಂದಿದ್ದೀನಿ, ಕುಡಿ. ಈ ಬಿಸಿಗೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಇದು ನಿನ್ಗೂ ಅಷ್ಟು ಸಣ್ಣಯಾಗಿದೆ, ನನ್ನಿಂದ ಬೇರೆ ಓಡ್ತಿದ್ದೆ ನೀನು ಈ ಲೆಮನ್ ಜ್ಯೂಸ್ ಕುಡಿ, ನಿನ್ಗೂ ಸ್ವಲ್ಪ ತಣ್ಣಗಿರುತ್ತೆ ಆಯ್ತಾ. ನಾನು ಇವಳನ್ನ ಎಷ್ಟು ಬೈತೀನಿ, ಆದ್ರೆ ಇವಳು ನನ್ನ ಚೆನ್ನಾಗಿ ನೋಡ್ಕೊಂಡ್ಲು, ನನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋದ್ಲು. ಶಾರದಾ ಮನೆಗೆ ಹೋಗ್ಬಿಡ್ತಾಳೆ. ಆದ್ರೆ ಓನರ್ ಒಂದ್ಸಲಿ ಬೇರೆ ವಿಷಯ ಏನೋ ಓಡ್ತಾನೆ ಇತ್ತು. ಅರೆ ಸುಷ್ಮಾ, ಆರಾಮಾಗಿದ್ಯಲ್ಲ? ಹಾ ರೀ, ಚೆನ್ನಾಗಿದ್ದೀನಿ. ಒಳ್ಳೆ ಕೆಲ್ಸ ಆಯ್ತು ಶಾರದಾ ಇಲ್ಲಿದ್ಲು, ಇಲ್ಲ ಅಂದ್ರೆ ಏನಾಗ್ತಿತ್ತೋ ನನಗ್ ಗೊತ್ತಿಲ್ಲ. ನಂದೇ ತಪ್ಪು ರೀ, ನಾನೇ ಒರೆಸ್ತಿದೀಯಾ, ಪರವಾಗಿಲ್ಲ ಫ್ಯಾನ್ ಹಾಕ್ಬೇಡ ಅಂದೆ. ಸರಿ ಆಯ್ತು. ಒಂದ್ ವಿಷಯ ಕೇಳಿ, ತುಂಬಾ ಬಿಸಿ ಆಗಿದೆ ಅಲ್ವಾ, ಶಾರದಾಗೆ ಒಂದು ಫ್ಯಾನ್ ಇಸ್ಕೊಳ್ಳೋಣ ಅಲ್ಲಿ. ಪಾಪ ಅವ್ರ ಮನೇಲಿ ಒಂದ್ ಫ್ಯಾನು ಇಲ್ಲ ರೀ, ಪಾಪ ತುಂಬಾ ಬಿಸಿಲು ರೀ. ಪಾಪ ಅವ್ರ ಮಗಳು ಮನೆಗ್ ಬರ್ತಾಳೆ ಫ್ಯಾನ್ ಕೆಳಗಡೆ ಕುತ್ಕೊಳಕ್ಕೆ. ಅವಳು ಪಾಪ ಮನೆ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾಳೆ, ಮತ್ತೆ ರಾತ್ರಿ ಹೆಂಗ್ ಮಲ್ಕೋತಾಳೆ. ನಾವು ಎಷ್ಟೋ ಖರ್ಚು ಮಾಡ್ತೇವಿ, ಪಾಪ ಅವ್ರಿಗೆ ಒಂದ್ ಫ್ಯಾನ್ ಇಸ್ಕೊಡೋಣ. ಸರಿ ಸುಷ್ಮಾ, ಶಾರದನಿಗೆ ಫ್ಯಾನ್ ಕೊಡುವ. ನಿನ್ನ ಮಾತು ಕೇಳಿ ಒಂದು ವಿಷಯ ತಲೆಗೆ ಬಂತು. ನಾವ್ಯಾಕೆ ನಮ್ಮ ಕಾಲನಿ ರೂಟಲ್ಲಿ ಕೋಲ್ಡ್ ವಾಟರ್ ಮೆಷಿನ್ ಹಾಕ್ಬಾರ್ದು? ದಾರಿಲಿ ಹೋಗೋರಿಗೆ ತುಂಬಾ ಸಹಾಯ ಆಗುತ್ತೆ. ರಿಕ್ಷಾದವರು, ತರಕಾರಿ, ಹಣ್ಣು ಮಾರೋರೆಲ್ಲ, ಇವರಿಗೆಲ್ಲ ತುಂಬಾ ಸಹಾಯ ಆಗತ್ತಲ್ವಾ. ಸೆಕೆಗೆ ಮೊದ್ಲು ನೀರ್ ಕುಡಿಬೇಕು, ಅದು ಅವ್ರಿಗೆ ಸಿಗಲ್ಲ. ಇಲ್ಲಿಂದ ಹೋಗೋವರಿಗೆ ಕೋಲ್ಡ್ ನೀರಾದ್ರೂ ಸಿಗುತ್ತಲ್ವಾ ಆಗ. ನೀವು ಒಳ್ಳೆ ವಿಷಯ ಯೋಚನೆ ಮಾಡಿದೀರಾ. ಸುಷ್ಮಾ ಅವಳಿಗೆ ಒಂದು ಹೊಸ ಫ್ಯಾನ್ ಇಸ್ಕೊಡ್ತಾಳೆ. ಪಿಂಕಿ ಫ್ಯಾನ್ ಮುಂದೆ ಕುತ್ಕೊಂಡು ತುಂಬಾ ಸಂತೋಷ ಪಡ್ತಿರ್ತಾಳೆ. ಸುಷ್ಮಾನ ಗಂಡ ಅವರ ಕಾಲನಿಯಲ್ಲಿ ಒಂದು ತಣ್ಣೀರಿನ ಫಿಲ್ಟರ್ ಕೂಡ ಇಡ್ತಾನೆ. ಅಲ್ಲೇ ಬಿಸಿಲಲ್ಲಿ ಸುತ್ತಾಡ್ತಿರುವ ಜನರು ಆ ತಣ್ಣೀರ್ನ ಕುಡಿದು ಸಂತೋಷ ಪಡೋದ್ ನೋಡಿ ಅವರಿಬ್ರು ತುಂಬಾನೇ ಸಂತೋಷ ಪಡ್ತಿದ್ರು.